ಆತ್ಮೀಯ ಗಣಕ ವಿಜ್ಞಾನ ಶಿಕ್ಷಕರಾಗ ಬಯಸುವವರಿಗೆ ಸಿಹಿ ಸುದ್ದಿ ಎಂದು ಕಾದಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯಪತ್ರ ವಿಶೇಷ ಪತ್ರವನ್ನು ಹೊರಡಿಸುವುದರ ಮೂಲಕ ಈ ಒಂದು ವಿಜ್ಞಾನ ಶಿಕ್ಷಕರಾಗ ಬಯಸುವವರಿಗೆ ಸಿಹಿ ಸುದ್ದಿಯೊಂದನ್ನು ನೀಡಿದೆ. ಈ ಒಂದು ವಿಶೇಷ ರಾಜ್ಯಪತ್ರದ ಮೂಲಕ 7 ದಿನಗಳೊಳಗೆ ಆಕ್ಷೇಪಣೆ ಸಲ್ಲಿಸುವವರು ಕೂಡ ಈ ಒಂದು ಆಕ್ಷೇಪಣೆಯನ್ನ ಸಲ್ಲಿಸಬಹುದು. ಈ ಒಂದು ರಾಜ್ಯಪತ್ರದ ವಿಶೇಷದಲ್ಲಿ ಏನೆಲ್ಲ ಅಂಶಗಳು ಇವೆ ಅನ್ನೋದನ್ನು ಕೂಡ ನಾವು ಒಂದೊಂದಾಗಿ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಕೂಲ್ ಇನ್ಫೋ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ಸ್ ಮಾಡೋದ್ರ ಮೂಲಕ ಈ ಚಾನಲ್ ಅನ್ನ ಬೆಂಬಲಿಸಿದಿರಿ ಮತ್ತು ಇಂಥದೇ ವಿಡಿಯೋಗಳಿಗೆ ಬೆಂಬಲವನ್ನು ನೀಡುತ್ತೀರಿ ಅನ್ನುವಂತ ಮಾತುಗಳ ಆಶೀರ್ವಾದಗಳೊಂದಿಗೆ ವಿಡಿಯೋವನ್ನ ಪ್ರಾರಂಭಿಸೋಣಂತೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸುತ್ತೇನೆ. ಈ ಒಂದು ರಾಜ್ಯಪತ್ರದಲ್ಲಿ ಏನೆಲ್ಲ ಅಂಶಗಳು ಇವೆ ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣಂತೆ. ಕರ್ನಾಟಕ ರಾಜ್ಯಪತ್ರ ಅಧಿಕೃತ ಪ್ರಕಟಿಸಲಾಗಿದ್ದು, ವಿಶೇಷ ರಾಜ್ಯಪತ್ರಿಕೆ ಬೆಂಗಳೂರು ಸೋಮವಾರ 29 ಜೂನ್ 2026ರಂದು ಈ ಒಂದು ರಾಜ್ಯಪತ್ರವನ್ನ ಹೊರಡಿಸಲಾಗಿದೆ. ಕರ್ನಾಟಕ ಸರ್ಕಾರ ಹೊರಡಿಸಲಾಗಿದೆ. ಅಧಿಸೂಚನೆಯಲ್ಲಿ ಕರ್ನಾಟಕ ಶಿಕ್ಷಣ ಸೇವೆಗಳ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967 ಈ ಮುಂದಿನಂತೆ ತಿದ್ದುಪಡಿ ಮಾಡಲು ಕರ್ನಾಟಕ ನಾಗರಿಕ ಸೇವೆಗಳ ಅಧಿನಿಯಮ 1978, 1990, ಕರ್ನಾಟಕ ಅಧಿನಿಯಮ 14 ಕಲಂ 1ರೊಂದಿಗೆ ಓದಿಕೊಂಡ ಕಲಂ 8ರಂತೆ ಪ್ರದತ್ತವಾದ ಅಧಿಕಾರವನ್ನು ಕರ್ನಾಟಕ ಸರ್ಕಾರವು ಉದ್ದೇಶಿಸಿದ್ದು, ಅದರಿಂದ ಬಾಧಿತರಾಗಲು ಸಂಭವಿಸಿರುವ ಎಲ್ಲ ಪತ್ರಗಳನ್ನು ಮಾಹಿತಿಗಾಗಿ ಸದರಿ ಅಧಿನಿಯಮದ ಕಲಂ 3ರ ಉಪಕಲಂ 2ರ ಖಂಡ ಎ ರಲ್ಲಿ ಅಗತ್ಯಪಡಿಸಿರುವಂತೆ ಈ ಮೂಲಕ ಪ್ರಕಟಿಸಿದೆ. ಈ ವಿಷಯವನ್ನ ತಮಗೆ ಗಮನಿಸಬಹುದು. ಹಾಗೂ ಸದರಿ ಕರಡು ತಿದ್ದುಪಡಿ ನಿಯಮಗಳು ಅವುಗಳ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ 7 ದಿನಗಳ ಒಳಗಾಗಿ ತೆಗೆದುಕೊಳ್ಳಲಾಗುವಂತ 7 ದಿನಗಳವರೆಗೆ ಆಕ್ಷೇಪಣೆಗಳಿರ್ತವೆ, ಅವುಗಳನ್ನು ಕೂಡ ತೆಗೆದುಕೊಳ್ಳಲು ತಿಳಿಸಲಾಗಿದೆ. ಕರಡು ತಿದ್ದುಪಡಿ ನಿಯಮಗಳು ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಸ್ವೀಕೃತವಾಗುವ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ವ್ಯಕ್ತಿಯಿಂದ ನಿಗದಿತ ಅವಧಿಯೊಳಗೆ ಸಿಗುವಂತಹ ಯಾವುದೇ ಆಕ್ಷೇಪಣೆ ಮತ್ತು ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು. ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಡಿ ಕಟ್ಟಡ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಧಿ, ಬೆಂಗಳೂರು ಇವರ ವಿಳಾಸಕ್ಕೆ ಕಳಿಸಬಹುದು. ಆಕ್ಷೇಪಣೆಗಳೇನಾಗಿದ್ರೆ ಇಲ್ಲಿ ಕಳಿಸಬಹುದು ಅನ್ನುವಂತ ಮಾತನ್ನ ರಾಜ್ಯಪತ್ರದ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿದೆ. ಅದರ ಕರಡು ನಿಯಮಗಳನ್ನ ನಾವು ನೋಡೋದಾದ್ರೆ, ಶೀರ್ಷಿಕೆ ಮತ್ತು ಪ್ರಾರಂಭ. ಈ ನಿಯಮಗಳು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಸಾರ್ವಜನಿಕ ಶಿಕ್ಷಣ ನೇಮಕಾತಿ ತಿದ್ದುಪಡಿ ನಿಯಮಗಳು 2026 ಎಂದು ಕರೆಯತಕ್ಕದ್ದು. ಎರಡನೇದಾಗಿ, ನಿಯಮಗಳನ್ನು ಕರ್ನಾಟಕ ರಾಜ್ಯಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಯಾಗತಕ್ಕದ್ದು. ಯಾವ ದಿನಾಂಕದಿಂದ ಏನು ಪ್ರಾರಂಭ ಆಗಿದೆ ಅಲ್ಲಿಂದ ಜಾರಿಯಾಗುತ್ತದೆ ಅನ್ನುವಂಥದ್ದನ್ನು ಈ ಮೂಲಕ ತಿಳಿಪಡಿಸಿದ್ದಾರೆ. ಅದರ ಜೊತೆಗೆ 2ನೇ ಕೋಷ್ಟಕದ ತಿದ್ದುಪಡಿ, ಕರ್ನಾಟಕ ಶಿಕ್ಷಣ ಸೇವೆಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ನಿಯಮಗಳು 1967ರ ಕೋಷ್ಟಕದ ಕ್ರಮ ಸಂಖ್ಯೆ 66A ರಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ 6ರಿಂದ 8ನೇ ತರಗತಿ ನಂತರದಲ್ಲಿ ಈ ಕೆಳಗಿನಂತೆ ಸೇರ್ಪಡೆಗೊಳಿಸತಕ್ಕದ್ದು. ಈಗೇನು ತಮಗೆ ತಿಳಿದಿರುವ ಹಾಗೆ ಜಿಪಿಟಿ ಶಿಕ್ಷಕರು ನೇಮಕಾತಿಗೊಂಡಿದ್ದಾರೆ. ಆ ಒಂದು ಜಿಪಿಟಿ ಕೆಡರ್ಗೆ ಈ ಒಂದು ಶಿಕ್ಷಕರನ್ನು ಕೂಡ ಸೇರಿಸುವಂತದ್ದನ್ನ ಮಾಡಲಾಗಿದೆ. ಅವರ ಏನು ಈ ನಿಯಮ 66A ಏನಿದೆ ಅದರಲ್ಲಿ ಒಂದು ಹುದ್ದೆ ಹೆಸರು ಗಣಕ ವಿಜ್ಞಾನ ಶಿಕ್ಷಕರು. ಇವರು 1ರಿಂದ 8ನೇ ತರಗತಿಗೆ ಗಣಕ ವಿಜ್ಞಾನವನ್ನ ಬೋಧಿಸುವವರಾಗಿರ್ತಾರೆ. ಅವರ ಒಂದು ಪ್ರದತ್ತ ಏನು ವೇತನ ಇದೆ ಅದು 44 ಪೇ ಸ್ಕೇಲ್ ಅಂತ ಕರಿತೀವಿ. ವೇತನ ಏನು ಕರಿತೀವಿ 44,425 ರೂಪಾಯಿಯಿಂದ 83,700 ರೂಪಾಯಿ ಅಂತ ಭಾವಿಸಿಕೊಳ್ಬಹುದು. ಈ ಒಂದು ಗಣಕ ವಿಜ್ಞಾನ ಶಿಕ್ಷಕರು ಒಟ್ಟು ಶಾಂಕ್ಷನ್ ಪೋಸ್ಟ್ ಏನದಾವ ಆ ಒಂದು ಶಾಂಕ್ಷನ್ ಪೋಸ್ಟ್ 2,500 ಆಗಿರ್ತವ. ಈ ಒಂದು ಗಣಕ ವಿಜ್ಞಾನ ಶಿಕ್ಷಕರ ನೇಮಕಾತಿ ಯಾವ ರೀತಿ ಅಂತಂದ್ರೆ, ನೇರ ನೇಮಕಾತಿಯಿಂದ ಮಾತ್ರ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಸರ್ಕಾರದಿಂದ ಕಾಲಕಾಲಕ್ಕೆ ರಚಿಸುವಂತಹ ನಿಯಮಗಳನ್ನು ಕೂಡ ಒಳಗೊಂಡಿರುತ್ತದೆ. ಈ ಒಂದು ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿಗೆ ಬೋಧಿಸಬೇಕಾದ್ರೆ ಅವರಿಗೆ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಹೊಂದಿರ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬಹುದು. ಬ್ಯಾಚುಲರ್ ಆಫ್ ಸೈನ್ಸ್ ಗಣಕ ವಿಜ್ಞಾನ BSc ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಅಥವಾ ಬ್ಯಾಚುಲರ್ ಆಫ್ ಇನ್ನೋವೇಷನ್ ಟೆಕ್ನಾಲಜಿ BIT ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗಣಕ ವಿಜ್ಞಾನ BECS ಅನ್ನುವಂತ ಪದವಿಯನ್ನು ಕೂಡ ಹೊಂದಿರಬೇಕು. ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಗಣಕ ವಿಜ್ಞಾನ BTech CS ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SSLCಯಲ್ಲಿ ಮತ್ತು PUCಯಲ್ಲಿ ಭಾಷೆಯನ್ನು ಕನ್ನಡದಲ್ಲಿ ಓದಿರತಕ್ಕದ್ದು ಅನ್ನುವಂತ ಮಾತನ್ನು ಕೂಡ ತಿಳಿಸಿದ್ದಾರೆ. ಅದರ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ ಮೇಲೆ ಏನು ವೇಕೆನ್ಸಿ 2,500 ಹುದ್ದೆಗಳು ಏನಿದಾವೆ ಅವುಗಳಲ್ಲಿ ಹಂತವಾಗಿ ಅಷ್ಟು ಹುದ್ದೆಗಳನ್ನು ತುಂಬಿದ್ರೆ ಒಂದೇ ಬಾರಿಗೆ 2,500 ಹುದ್ದೆಗಳನ್ನ ತುಂಬಿಕೊಳ್ಳೋದಿಲ್ಲ. ಆದ್ರೆ ಈ ಒಂದು ಶಾಲಾ ಶಿಕ್ಷಣ ಇಲಾಖೆ ಗಣಕ ವಿಜ್ಞಾನ ಶಿಕ್ಷಕರ ನೇಮಕಾತಿ ಹೊಂದಿದ ಮೇಲೆ 5 ವರ್ಷದ ಒಳಗಾಗಿ NCERT ಇಂದ ಮಾನ್ಯತೆ ಪಡೆದಿರತಕ್ಕಂಥ ಸಂಸ್ಥೆಯಿಂದ
ಬಿಇಡಿ ಪದವಿಯನ್ನು ಹೊಂದಿರತಕ್ಕದ್ದು ಮತ್ತು ಶಾಲಾ ಶಿಕ್ಷಕರ ಇಲಾಖೆ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ 5 ವರ್ಷದೊಳಗಡೆ ಬಿಇಡಿಯನ್ನು ಪೂರ್ಣಗೊಳಿಸಬೇಕು ಮತ್ತು 5 ವರ್ಷದೊಳಗಾಗಿ ಈ NTE ಪರಿಗಣನೆಯಲ್ಲಿ ಅರ್ಹರಾಗಿರ್ತಕ್ಕದ್ದು ಮತ್ತು TET ಪರೀಕ್ಷೆಯನ್ನು ಕೂಡ ಇವರು ಪಾಸ್ ಆಗಿರ್ಬೇಕು ಅನ್ನುವಂತ ಮಾತನ್ನ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಾಕ್ಷರತೆ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಅವರು ಈ ಆದೇಶ ರಾಜಪತ್ರವನ್ನು ಹೊರಡಿಸುತ್ತಾರೆ. ಈ ಎಲ್ಲ ಅಂಶಗಳನ್ನ ನಾವು ಒಂದು ಹಂತ ಹಂತವಾಗಿ ಈ ಒಂದು ಕರ್ನಾಟಕ ಸರ್ಕಾರದ ಅಧಿಸೂಚನೆ 2026ರ ಶಿಕ್ಷಣ ಇಲಾಖೆಯ ನೇಮಕಾತಿ ತಿದ್ದುಪಡಿ ನಿಯಮಗಳು ಪ್ರಕಟಣೆ ದಿನಾಂಕ 29/6/2026ರಂದು ಹೊಸ ಹುದ್ದೆಗಳ ಸೇರ್ಪಡೆ ಅಂದ್ರೆ 66A GPT ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರೇನಿದ್ದಾರೆ ಆ ಒಂದು ಹುದ್ದೆಗಳಲ್ಲಿ ಈ ಒಂದು ಹುದ್ದೆಗಳನ್ನು ಕೂಡ ಅವರು ಸೇರಿಸಲಾಗಿದೆ. ಹಾಗಾಗಿ ತಾವು ಗಮನಿಸಬಹುದು. ಅದರ ಜೊತೆಗೆ ಹೊಸ ಹುದ್ದೆ ಗಣಕ ವಿಜ್ಞಾನ ಶಿಕ್ಷಕರು, ಈ ಶಿಕ್ಷಕರ ಹೆಸರು ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿವರೆಗೆ ಹಾಗೂ ನೇರ ನೇಮಕಾತಿಯ ಮೂಲಕ ಈ ಒಂದು ಶಿಕ್ಷಕರನ್ನ ನೇಮಕಾತಿ ಮಾಡಲಾಗುತ್ತೆ ಮತ್ತು ಜೊತೆಗೆ ಸರ್ಕಾರಿ ನಿಯಮಾನುಸಾರವೇ ಈ ಒಂದು ನೇಮಕಾತಿಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇವರ ವೇತನ ಶ್ರೇಣಿಯ ವಿವರ 44,425 ರೂಪಾಯಿಯಿಂದ 83,700 ರೂಪಾಯಿವರೆಗಿರುತ್ತೆ. ಗ್ರೇಡ್ ಪೇ 2,500 ರೂಪಾಯಿಗಳ ಗ್ರೇಡ್ ಪೇ ಅನ್ನ ಹೊಂದಿರುತ್ತಾರೆ. ಜೊತೆಗೆ ಇವರ ಅರ್ಹತೆಗಳು BSc ಕಂಪ್ಯೂಟರ್ ಸೈನ್ಸ್, BCA, IT, PE, BTech ಕಂಪ್ಯೂಟರ್ ಸೈನ್ಸ್, SSLC ಮತ್ತು PUC ನಲ್ಲಿ ಕನ್ನಡ ಭಾಷೆಯನ್ನ ಓದಿರಲೇಬೇಕಾಗಿರುವಂತಹ ಕಡ್ಡಾಯ ವಿಷಯವಾಗಿದೆ. ಅದರ ಜೊತೆಗೆ ಹೆಚ್ಚುವರಿ ಅರ್ಹತೆ 5 ವರ್ಷಗಳಲ್ಲಿ B.Ed ಅನ್ನ ಪೂರೈಸಿರಬೇಕು ಮತ್ತು 5 ವರ್ಷಗಳಲ್ಲಿ TET ಉತ್ತೀರ್ಣರಾಗಬೇಕು. ಏನು ನೇಮಕಾತಿಯಾದ 5 ವರ್ಷಗಳಲ್ಲಿ ಇವರು ಈ ಒಂದು ಕಾರ್ಯವನ್ನ ಮಾಡಲೇಬೇಕಾಗಿರುವಂತದ್ದಾಗಿರುತ್ತದೆ. ಹಾಗಾಗಿ ಪ್ರಮುಖ ಮಾಹಿತಿ ಏನಂತಂದ್ರೆ ನಿಯಮಗಳು ಗೆಜೆಟ್ ಪ್ರಕಟಣೆ ನಂತರ ಜಾರಿಗೆ ಬರ್ತವೆ. ಈಗ ಏನು ರಾಜಪತ್ರದಲ್ಲಿ ಪ್ರಕಟಣೆ ಹೊರಡಿಸಿದ್ದಾರೆ. ಇದಕ್ಕೆ ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಬಹುದಾಗಿದೆ 7 ದಿನಗಳ ಒಳಗಾಗಿ. ಸಾರ್ವಜನಿಕರಿಂದ ಸಲಹೆ, ಆಹ್ವಾನ ಮತ್ತು ಸರ್ಕಾರದ ಅಂತಿಮ ನಿರ್ಧಾರ ಕೈಗೊಳ್ಳುತ್ತದೆ. ಯಾವುದೇ ನಿರ್ಧಾರ ಕೈಗೊಳ್ಳುತ್ತಾರೆ ಸರ್ಕಾರದ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲ ಏನು ಉದ್ಯೋಗಾಕಾಂಕ್ಷಿಗಳಾಗಿ ಶಿಕ್ಷಕರ ಉದ್ಯೋಗಾಕಾಂಕ್ಷಿಗಳಾಗಿ ಇದ್ದೀರಿ ಮತ್ತು ಈ ಒಂದು ಶಿಕ್ಷಣ ಇಲಾಖೆಗೆ ಸೇವೆ ಸಲ್ಲಿಸಬೇಕಂತ ಅನ್ನುವಂಥವ್ರು ಯಾರ್ಯಾರಿದ್ದೀರಿ ಅವರೆಲ್ಲರೂ ಕೂಡ ಇಂದಿನಿಂದನೇ ಪ್ರಯತ್ನವನ್ನ ಪ್ರಾರಂಭಿಸಿದರೆ ತಾವು ಸಫಲರಾಗುವುದರಲ್ಲಿ ಯಾವುದೇ ಎರಡು ಅನುಮಾನಗಳಿಲ್ಲ ಆಡುತ್ತಾ, ಅದರ ಜೊತೆಗೆ ತಾವೆಲ್ಲರೂ ಕೂಡ ಈ ಒಂದು ಸ್ಕೂಲ್ ಇನ್ಫೋ ದುನಿಯಾ ಅನ್ನುವಂತ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ.